ಹಾಗೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೂಂಡಾಗಳಿಂದ ಗಲಾಟೆ ಆಗಿದೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಆರೋಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವ್ರು ಹೇಗಿದನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ ಅಂದ್ರೆ ಸರ್ಕಾರಿ ಪ್ರಾಯೋಜಕತ್ವದ ಪೂರ್ವ ನಿಯೋಜಿತ ದುಷ್ಕೃತ್ಯ ಇದು. ಟ್ವೀಟ್ ಮುಖೇನವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೀಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜನಾರ್ದನ ರೆಡ್ಡಿಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಸ್ಥಳೀಯ ಪೊಲೀಸರು ಕಾಂಗ್ರೆಸ್ನ ಕೈಗೊಂಬೆ ಆಗಿದ್ದಾರೆ. ನಮ್ಮ ಪಕ್ಷದ ಪ್ರಮುಖರಿಗೆ ಸೂಕ್ತ ಭದ್ರತೆಯನ್ನ ಕೊಡಬೇಕು. ಘಟನೆ ಬಗ್ಗೆ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಒಂದು ಆಯೋಗ ರಚಿಸಿ ಕೂಡಲೇ ತನಿಖೆಯನ್ನ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮುಖೇನವಾಗಿ ಅವರು ಅಲ್ಲಿ ಅಥವಾ ಒಂದು ಪೋಸ್ಟ್ ಮುಖೇನವಾಗಿ ಅವ್ರು ಮಾಡಿರುವಂತಹ ಆರೋಪಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅಷ್ಟೇ ಅಲ್ಲ, ಅವರು ಮುಂದುವರೆದ ಭಾಗವಾಗಿ ಇನ್ನೊಂದು ವಿಚಾರ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಜನಾರ್ದನ್ ರೆಡ್ಡಿ ಅವರು ಹಾಗೆ ಶ್ರೀರಾಮುಲು ಒಂದಾಗಿದ್ದಾರಲ್ಲ, ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಇವ್ರುಗಳಿಗೆ ಅಂತಲೂ ಕೂಡ ಆರೋಪಿಸ್ತಾ ಇದ್ದಾರೆ. ಬಿಜೆಪಿಗೆ ಸಹಜವಾಗಿ ಈ ಪ್ರಕರಣ ಏನಿದೆ ಇದು ಆ ಭಾಗದಲ್ಲಿ ಒಂದು ಹಂತದಲ್ಲಿ ಮುಜುಗರ ತರಿಸಿದಂಥ ರೀತಿಯಾಗಿದ್ರೂ ಕೂಡ ಮುಂದಿನ ಹಂತದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಆಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ದೊಡ್ಡ ಒಂದು ಅಭಿಯಾನ ಮಾಡೋದಕ್ಕೂ ಕೂಡ ಈಗ ಸಿದ್ಧತೆ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಆ ರೀತಿಯಾಗಿನೇ ಈಗ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ರೆಡ್ಡಿ ರಾಮುಲು ಒಂದಾಗಿರೋದು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ರಾಜಕೀಯ ದುಷ್ಟರಿಗೆ ಇದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಸ್ಥಳೀಯ ಪೊಲೀಸ್ ಠಾಣೆಗಳಿದೆಯಲ್ಲ, ಇದು ಕಾಂಗ್ರೆಸ್ ಕಚೇರಿಗಳಾಗೋಗ್ಬಿಟ್ಟಿದೆ. ಸ್ಥಳೀಯ ಪೊಲೀಸರು ಕಾಂಗ್ರೆಸ್ನ ಕೈಗೊಂಬೆಯಾಗಿದ್ದಾರೆ ಅಂತ BY ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ಘರ್ಷಣೆಯಾಗಿ ನಂತರ ಫೈರಿಂಗ್ ಆಗಿದೆಯಲ್ಲ, ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸುವಂತೆ ಬಿಜೆಪಿ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಬಿಜೆಪಿ ರಾಜ್ಯ ಘಟಕಕ್ಕೆ ಸೂಚನೆ ಕೊಟ್ಟಿದೆ ಹೈಕಮಾಂಡ್. ನಾಳೆ ಬಳ್ಳಾರಿಗೆ ಬಿಜೆಪಿ ನಾಯಕರ ನಿಯೋಗ ಭೇಟಿ ಕೊಡ್ಬೋದಾ ಅಂತ ಚಾನ್ಸಸ್ ಕೂಡ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ನಾನು ಆಗ್ತಾನೆ ಹೇಳಿದಾಗೆ ತೀರಾ ಇತ್ತೀಚೆಗೆ ನಾವು ಗಮನಿಸೋದಾದ್ರೆ, ಅದರಲ್ಲೂ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ ಈ ಪ್ರಸಕ್ತ ಆಗಿರುವಂತಹ ಹಾಲಿ ಅವಧಿಯಲ್ಲಿ ಅಲ್ಲಿ ಬಿಜೆಪಿ ಹಿಡಿತ ಕಳೆದುಕೊಳ್ತಾ ಇದೆ. ಅದರಲ್ಲೂ ರೆಡ್ಡಿ ಬ್ರದರ್ಸ್ ಹಿಡಿತ ಕಳೆದುಕೊಳ್ತಾ ಇದ್ದಾರೆ ಅನ್ನುವಂಥ ರೀತಿಯ ಅಂತ ಚರ್ಚೆ ಇತ್ತು. ಅದಕ್ಕೆ ತಕ್ಕಾಗಿ ಆಗಿರುವಂಥ ರಿಸಲ್ಟ್ ಕೂಡ ನೋಡಿದ್ದು. ಶ್ರೀರಾಮುಲು ಅವ್ರು ಮಾತನಾಡ್ತಾರೆ ಬನ್ನಿ. ಪತ್ರಿಕೆಗೋಷ್ಠಿಯಲ್ಲಿ ಅವರಿಗೆ ಸ್ವಾಗತ ಭಾರತ್ ಮಾತಾ ಕಿ. ಒಂದ್ಸರಿ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕು. ಪತ್ರಿಕಾಗೋಷ್ಠಿ ಇದು. ಕೆಲವೇ ಕ್ಷಣಗಳಲ್ಲಿ ವಿಪಕ್ಷ ನಾಯಕ ಅಶೋಕ್ ಕೂಡ ಸುದ್ದಿಗೋಷ್ಠಿ ನಡೆಸೋರಿದ್ದಾರೆ ಅನ್ನುವಂಥ ತಿಳಿದು ಬರ್ತಾ ಇದೆ. ಮತ್ತೊಂದು ಕಡೆ ಶ್ರೀರಾಮುಲು ಅವರು ಹಾಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈಗಿಬ್ರು ನಾಯಕರುಗಳು ಅಲ್ಲಿ ಕೂತಿರುವಂಥದ್ದನ್ನು ನಾವು ನೋಡ್ತಾ ಇದ್ರಿ. ಬಳ್ಳಾರಿ ಭಾಗದ ಬಿಜೆಪಿ ನಾಯಕರುಗಳೆಲ್ಲ ಸಾಥ್ ಕೊಡ್ತಾ ಇದ್ದಾರೆ. ನಾನು ಈಗ ತಾನೇ ಹೇಳಿದಾಗೆ ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಆಗಿದ್ದಂಥ ಹಿನ್ನಡೆ, ಅದಾದ ನಂತರದಲ್ಲಿ ಬಳ್ಳಾರಿ ಭಾಗದಲ್ಲಿ, ಅದರಲ್ಲೂ ಬಳ್ಳಾರಿ ಈ ಕಾನ್ಸ್ಟಿಟ್ಯೂಯೆನ್ಸಿಲಿ ಜನಾರ್ದನ್ ರೆಡ್ಡಿ ಅವರ ಸಹೋದರ ಕೂಡ ನಿಲ್ತಾರೆ, ಅವರ ಪತ್ನಿ ಕೂಡ ನಿಂತರು, ಜನಾರ್ದನ್ ರೆಡ್ಡಿ ಅವರ ಪತ್ನಿ. ಸೊ ಕುಟುಂಬದಲ್ಲಿ ಒಂದು ಬಿರುಕು ಕಂಡು ಬಂತು. ಸೊ ಇದರ ಲಾಭ ಪಡೆದು ಅಲ್ಲಿ ಬಹಳ ಸುಲಭವಾದಂಥ ಗೆಲುವನ್ನು ನಾರಾ ಭರತ್ ರೆಡ್ಡಿ ಅವರು ದಾಖಲಿಸ್ತಾರೆ. ಅದಾದ ನಂತರದಲ್ಲಿ ಕಂಪ್ಲೀಟ್ ಹಿಡಿತ ತೆಗೆದುಕೊಳ್ಳುವಂಥ ನಿಟ್ಟಿನ ಪ್ರಯತ್ನದ ಭಾಗ ಇದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸ್ಥಳೀಯವಾಗಿ ಕೇಳಿಬರ್ತಾ ಇರುವಂಥ ಸಂಗತಿ. ಈಗ ನಾವೆಲ್ಲ ಒಂದಾಗಿದ್ದೀವಿ ಅಂತೇಳಿ ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರು ಒಂದಾಗಿದ್ದೀವಿ ಅಂತ, ಆಮೇಲೆ ಶ್ರೀರಾಮುಲು ಅವರು, ಸೊ ಇವರೆಲ್ಲ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಸಂದರ್ಭ. ಹೀಗಾಗಿ ಅಲ್ಲಿನ ರಾಜಕೀಯ ಸಮರ ಇನ್ನಷ್ಟು ಕಾವು ಪಡೆಯೋದಕ್ಕೆ ಕಾರಣ ಆಗ್ತಾ ಇದೆ. ಇದು ಅದರ ಒಂದು ಭಾಗನೇ ಈ ಬ್ಯಾನರ್ ಕಟ್ಟೋ ಪ್ರಸಂಗ ಅಂತಲೂ ಕೂಡ ಸ್ಥಳೀಯವಾಗಿ ಇದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ, ಈಗ ಯಾರೇ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಒಬ್ಬ ಲೀಡ್ರು ಮನೆ ಮುಂದೆ ಮತ್ತೊಂದು ಪಕ್ಷದ ಬ್ಯಾನರನ್ನು ಏನಾದ್ರು ಕಟ್ಟಿದ್ರೆ ಸಹಜವಾಗಿ ಅವ್ರು ಅಪೋಸ್ ಮಾಡ್ತಾರೆ. ಅದೇ ರೀತಿಯ ಅಂಥ ಕೆಲಸ ಇಲ್ಲೂ ಕೂಡ ಆಗಿದೆ. ಬಟ್ ಅದು ಯಾರು ಅಪೋಸ್ ಮಾಡ್ತಾರೆ ಮಾಡಲಿ ನೋಡೋಣ ಅಂತ ಹೇಳ್ಕೊಂಡು ಚೇರ್ ಹಾಕ್ಕೊಂಡು ಸತೀಶ್ ರೆಡ್ಡಿ ಅನ್ನುವಂಥ ವ್ಯಕ್ತಿ ಬಂದು ಅಲ್ಲೇ ಕೂತು ಗನ್ಮ್ಯಾನ್ಗಳನ್ನೆಲ್ಲ ಇಟ್ಕೊಂಡು ಈ ಥರದ ಬ್ಯಾನರ್ ಹಾಕ್ಸಿರೋದು ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರದಲ್ಲಿ ಅದು ಏನೇನು ಹಾದಿರಂಪ ಬೀದಿರಂಪ ಆಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈಗ ಅದು ಯಾವ ಮಟ್ಟಿಗೆ ಅಂತ ಅಂದರೆ, ಈಗ ಒಬ್ಬ ಕಾರ್ಯಕರ್ತನ ಸಾವಾಗಿದೆ, ಗುಂಡು ಹೊಡೆದಿರುವಂಥದ್ದು ಪೊಲೀಸರಲ್ಲ, ಖಾಸಗಿ ಗನ್ಮ್ಯಾನ್ಗಳು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ರೀತಿಯ ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಳ್ಳೋಕೆ ಅವಕಾಶ ಇದೆಯಾ? ಅದರ ಜೊತೆಗೆ ಬುಲೆಟ್ ಹಾರಿರೋದು ಅವ್ರ ಕಡೆಯಿಂದಾನೆ ನಿಜಾನ? ಈ ಥರದ್ದೆಲ್ಲ ವಿಚಾರಗಳು ಇದೀಗ ಬೆಳಕಿಗೆ ಬರಬೇಕಿದೆ.